ಜಯದೇವ ಆಸ್ಪತ್ರೆಗೆ ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು ದಾಖಲಾಗಿದ್ದಾರೆ. ಬಲಗಾಲು ಉಳುಕಿ ನೋವಿನಿಂದ ಬಳಲ್ತಾ ಇದ್ದಾರೆ ದೇವೇಗೌಡರು. ಎಂಆರ್ಐ ಸ್ಕ್ಯಾನ್ ತಜ್ಞ ವೈದ್ಯರಿಂದ ದೇವೇಗೌಡರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಜಯದೇವ ಆಸ್ಪತ್ರೆಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಅಡ್ಮಿಟ್ ಆಗಿದ್ದಾರೆ. ಬಲಗಾಲು ಉಳುಕಿ ನೋವಿನಿಂದ ಬಳಲ್ತಾ ಇದ್ದಾರೆ ದೇವೇಗೌಡರು. ಸೊ ಹೀಗಾಗಿ ಈಗ ಎಂಆರ್ಐ ಸ್ಕ್ಯಾನ್ ಅನ್ನ ಮಾಡಲಾಗತ್ತಂತೆ. ಇನ್ನು ತಜ್ಞ ವೈದ್ಯರಿಂದ ದೇವೇಗೌಡರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಮನೆಯಲ್ಲಿ ಕಾಲು ಜಾರಿ ಗೌಡ್ರು ಪೆಟ್ಟನ್ನ ತಿಂದಿದ್ರು. ಸೂಕ್ತ ಚಿಕಿತ್ಸೆ ವೈದ್ಯರ ಸಲಹೆಯನ್ನ ಪಡೆಯಲು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ದೇವೇಗೌಡರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಯಾವುದೇ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ಮನೆಯಲ್ಲಿ ಕಾಲು ಜಾರಿ ಗೌಡರಿಗೆ ಪೆಟ್ಟಾಗಿತ್ತು. ಸೂಕ್ತ ಚಿಕಿತ್ಸೆಯನ್ನ ನೀಡುವ ನಿಟ್ಟಿನಲ್ಲಿ ವೈದ್ಯರ ಬಳಿ ಅಂದ್ರೆ ಈಗ ಆಸ್ಪತ್ರೆಗೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರ ಬಳಿ ಸಲಹೆಯನ್ನ ಕೂಡ ಪಡೆಯಲಾಗ್ತಾ ಇದೆ. ಎಂಆರ್ಐ ಸ್ಕ್ಯಾನ್ ಅನ್ನ ಕೂಡ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಗೆ ಹೋಗೋದಕ್ಕೂ ಮುನ್ನ ನ್ಯೂಸ್ 18 ಕನ್ನಡದ ಜೊತೆ ದೇವೇಗೌಡರು ಮಾತನಾಡಿದ್ದಾರೆ, ನೋಡೋಣ. ಉಳಿದಾಗೆ ಇಷ್ಟ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಜಯದೇವ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಎಸ್ ಜನಾರ್ದನ್ ಹೆಬ್ಬಾರ್, ಹೇಗಿದೆ ಇಲ್ಲಿ ದೇವೇಗೌಡರ ಆರೋಗ್ಯ? ಮತ್ತೆ ಎಂಆರ್ಐ ಸ್ಕ್ಯಾನ್ ಅನ್ನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ರು, ಆಯ್ತಾ ಈಗ ಆಲ್ರೆಡಿ? ಪೃಥ್ವಿ, ಈಗ ತಾನೇ ಎಲ್ಲ ಸ್ಕ್ಯಾನ್ ಮತ್ತೆ ಎಲ್ಲ ಟೆಸ್ಟ್ಗಳನ್ನ ಮುಗಿಸಿ ದೇವೇಗೌಡರು ಈಗಷ್ಟೇ ಮನೆಗೆ ತೆರಳಿದ್ದಾರೆ. ಆದ್ರೆ ಬೆಳಿಗ್ಗೆ ಅವ್ರ ಮನೆ ಹತ್ರ ಒಂದು ವಿಚಾರ ತಿಳಿದಾಗ ಸಾಕಷ್ಟು ಆತಂಕ ಎದುರಾಗಿತ್ತು ಎಲ್ರಿಗೂ ಸಹಿತ. ಯಾಕಂದ್ರೆ ದೇವೇಗೌಡರು ಕಾಲಿಗೆ ಏಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಆದ್ರೆ ನಂತರದಲ್ಲಿ ವಿಷಯ ಗೊತ್ತಾಯ್ತು, ಅವರಿಗೆ ಕಾಲಿಗೆ ಯಾವುದೇ ರೀತಿ ಮೂಳೆಗೆ ಯಾವುದೇ ರೀತಿ ಏಟ್ ಆಗಿಲ್ಲ, ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿದೆ, ಕಾಲು ಉಳುಕಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಯಿತು. ಆದ್ರೂ ಕೂಡ ವೈದ್ಯರು ಮನೆಗೆ ಬಂದು ಪರೀಕ್ಷೆನ ಮಾಡಿದ್ದಾರೆ, ತಜ್ಞರು ಬಂದು ಮನೆಗೆ ಪರೀಕ್ಷೆ ಮಾಡಿದ್ರು. ನಂತರದಲ್ಲಿ ಒಂದು ಎಂಆರ್ಐ ಸ್ಕ್ಯಾನ್ ಮಾಡಿದ್ರೆ ಉತ್ತಮ ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ಜಯದೇವ ಹಾಸ್ಪಿಟಲ್ಗೆ ತಕ್ಷಣನೇ ಬಂದಿದ್ದಾರೆ. ಇಬ್ಬರು ಪುತ್ರಿಯರು ಸಹಿತ ಅವ್ರ ಜೊತೆಗೆ ಬಂದಿದ್ರು. ಅನುಸೂಯ ಮತ್ತು ಶೈಲಜಾ ಇಬ್ರು ಕೂಡ ಜೊತೆಯಲ್ಲಿ ಬಂದರು. ಎಂಆರ್ಐ ಸ್ಕ್ಯಾನ್ ಮಾಡಿಸಿದ್ದಾರೆ. ನಂತರದಲ್ಲಿ ಆದಾಗ್ಯೂ ಸಹಿತ ಅವರಿಗೆ ವಯಸ್ಸಾಗಿರುವಂತಹ ಹಿನ್ನೆಲೆ 86 ವಯಸ್ಸು. ಆ ಕಾರಣಕ್ಕಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಎಕ್ಸ್ರೇನು ಕೂಡ ಮಾಡಿಸಿದ್ದಾರೆ. ಎಕ್ಸ್ರೇನ ಮಾಡಿಸಿ ನಂತರ ವೈದ್ಯರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಮನೇಲಿ ಒಂದು ಸ್ವಲ್ಪ ದಿನ ರೆಸ್ಟ್ ತೆಗೆದುಕೊಂಡ್ರೆ ಸಾಕು, ಒಂದು 3-4 ದಿನ ರೆಸ್ಟ್ ತೆಗೆದುಕೊಂಡ್ರೆ ಸಾಕು, ಜಾಸ್ತಿ ಕಾಲಿಗೆ ಪ್ರೆಷರ್ ಆಗದಿರುವಂತ ನೋಡ್ಕೊಳ್ಳಿ, ಒತ್ತಡ ಭಾರ ಬೀಳದಿದ್ದರಾಗೆ ನೋಡ್ಕೊಳ್ಳಿ ಅಂತೇಳಿ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಈ ಒಂದು ಚಿಕಿತ್ಸೆಯಲ್ಲಿ ಇದ್ರು, ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ಅವರೇ ಖುದ್ದಾಗಿ ಎಲ್ಲ ಟೆಸ್ಟ್ ಅನ್ನ ಮಾಡಿಸಿ ಈಗ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ದಿನ ರೆಸ್ಟ್ ತೆಗೆದುಕೊಂಡ್ರೆ ಸಾಕು ಅಂತೇಳಿ ವೈದ್ಯರು ಸೂಚನೆಯನ್ನು ಕೊಟ್ಟು ಅವ್ರನ್ನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಪೃಥ್ವಿ, ಅಂದ್ರೆ ಇನ್ನು 3 ದಿನಗಳ ಕಾಲ ಅವರಿಗೆ ರೆಸ್ಟ್ ಇರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಆರಾಮಾಗಿ ಓಡಾಡೋದಕ್ಕೂ ಕೂಡ ಪ್ರಾಕ್ಟೀಸ್ ಮಾಡಬೇಕು ಅನ್ಸುತ್ತೆ, ಕಾಲು ಉಳ್ಕಿರುವಂತ ಹಿನ್ನೆಲೆಯಲ್ಲಿ. ಖಂಡಿತ ಪೃಥ್ವಿ. ಆದರೆ ದೇವೇಗೌಡರಿಗೆ ಡೆಲ್ಲಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ, ಸೆಷನಲ್ಲಿ ಪಾಲ್ಗೊಳ್ಬೇಕು, ಅಧಿವೇಶನದಲ್ಲಿ ಹೋಗಲೇಬೇಕು ಅಂತೇಳಿ ಅವರು ಮನಸ್ಸು ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹೋದರೆ ಕಾಲಿಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಾಲಿಗೆ ಮತ್ತೆ ನೋವಾಗುತ್ತೆ, ಜಾಸ್ತಿ ಏಟಾಗುತ್ತೆ, ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿ ವೈದ್ಯರೇನು ಸೂಚನೆ ಕೊಟ್ಟಿದ್ದಾರೆ. ಆದರೆ ದೇವೇಗೌಡರು ಸಹಜವಾಗಿ ಯಾವತ್ತೂ ಒಂದು ಕಡೆ ಕೂತ್ಕೊಳ್ಳುವಂಥ ಸ್ವಭಾವದವರಲ್ಲ. ಹಾಗಾಗಿ ಅವರು ಮಾತನ್ನ ಮೀರಿಯೂ ಸಹಿತ ದೆಹಲಿಗೆ ಹೋದರೂ ಕೂಡ ಅಚ್ಚರಿ ಇಲ್ಲ. ಆದರೆ ಈಗ ಅವರೇ ಮಾಧ್ಯಮದ ಜೊತೆ ಮಾತನಾಡಿದ್ರು ಮನೆಯಿಂದ ಹೊರಡುವಾಗ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆತಂಕ ಪಡೋ ಅಗತ್ಯ ಇಲ್ಲ, ಯಾರು ಕೂಡ ಮನೆ ಕಡೆ ಬರಬೇಡಿ ಅಂತ ಮಾತು ಕೂಡ ಹೇಳಿದ್ರು. ಸ್ವಲ್ಪ ಕಾಲು ಉಳುಕಿದೆ, ಟೆಸ್ಟ್ ಮಾಡಿಸ್ತಾ ಇದ್ರಿ, ವೈದ್ಯರ ಸೂಚನೆ ಮೇರೆಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಈಗ ಟೆಸ್ಟ್ ಎಲ್ಲ ಮುಗಿಸಿ ಹೋಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಆದರೂ ಸಹಿತ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ, ರೆಸ್ಟ್ ತಗೊಳ್ಳಿ, ಯಾವುದೇ ರಿಸ್ಕ್ ಬೇಡ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಾಗ್ಯೂ ಸಹಿತ ಮುಖ್ಯಮಂತ್ರಿಗಳಿಗೆ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಬಾರಿ ವೈದ್ಯರು ಹೇಳಿದ್ರು ಹಿಂದೆ ಆಪರೇಷನ್ ಆದಾಗ ರೆಸ್ಟ್ ತೆಗೆದುಕೊಳ್ಳಿ, ಆದರೂ ಸಹಿತ ಅವರು ಅದನ್ನು ಮೀರಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ದೇವೇಗೌಡರು ಸಹಿತ ರೆಸ್ಟ್ ತೆಗೆದುಕೊಳ್ಳಿ ಅಂತೇಳಿ ವೈದ್ಯರು ಹೇಳಿದಾಗ್ಯೂ ಸಹಿತ ಬಹಳ ಕಷ್ಟ, ನಾಳೆ ದೆಹಲಿಗೂ ಕೂಡ ಹೋಗೋ ಸಾಧ್ಯತೆ ಇದೆ. ಆದಾಗ್ಯೂ ನೋಡ್ಬೇಕು, ಇವತ್ತು ಇಡೀ ದಿನ ಮೆಡಿಸಿನ್ ಅನ್ನ ತೆಗೆದುಕೊಳ್ತಾರ, ನಂತರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥಕೊಂಡು ನಾಳೆ ಅವರು ಡೆಲ್ಲಿಗೆ ಹೋಗಬಹುದು ಅಥವಾ ರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಸುಮಲತಾ ಸ್ಪರ್ಧೆ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಸುಮಲತಾ ಬಿಜೆಪಿ ಸೇರ್ತಾರೆ ಅನ್ನೋ ವದಂತಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನವರು ನಮ್ಮ ಪಕ್ಷದಲ್ಲೇ ಇರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಪಕ್ಷ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಮಾಜಿ ಡಿಸಿಎಂ ಬಿಜೆಪಿಯ ನಾಯಕ ಅಶೋಕ್ ಹೇಳಿದ್ದಾರೆ. ಇಲ್ಲ, ಇನ್ನು ನಾವು ಯಾವ ಪಾರ್ಲಿಮೆಂಟ್ ಸೀಟು ಕೂಡ ನಾವು ಚರ್ಚೆ ಮಾಡೇ ಇಲ್ಲ. ಜೆಡಿಎಸ್ನವರು ನಮ್ಮ ಕಾಂಗ್ರೆಸ್ನವರು ನಾವು ಕೂತ್ಕೊಂಡು
ಯಾವ್ಯಾವ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರಿಗೆ ಅಂತೇಳಿ ಇನ್ನೂ ಚರ್ಚೆನೆ ಮಾಡಿಲ್ಲ. ಕಾರ್ಯಕರ್ತರು ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ನಾವು ಅಂತಿಮವಾಗಿ ಯಾವ ಪಕ್ಷ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋದು ನೋಡ್ಕೊಂಡು ಕೊಡ್ತೀವಿ. ಎಲ್ಲ ಸುಮ್ಮನೆ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ಸುಮಲತಾ ಅವರು ಕಾಂಗ್ರೆಸ್ನವರು, ಅಂಬರೀಷ್ ಕಾಂಗ್ರೆಸ್ನವರು, ಅವಲಿಯಾಗಿ ಯಾಕೆ ಹೋಗ್ತಾರೆ ನೋಡೋಣ. ಈಗ ನಾನೇನು ಜ್ಯೋತಿಷ್ಯ ಹೇಳಕ್ಕೆ ನಿಂತಿಲ್ಲ. ಆ ಪರಿಸ್ಥಿತಿ ಉದ್ಭವ ಆದಾಗ ಪಾರ್ಟಿ ತೀರ್ಮಾನ ತೆಗೆದುಕೊಳ್ತದೆ ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಪಾರ್ಟಿ ತೀರ್ಮಾನ ಮಾಡ್ತದೆ.